ಮಾಡ್ಕೋತೀನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಜಂತುಗಳನ್ನ ಉಳಿಸು. ಎರಡನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನೋಡಿ, ಈ ದೇವಸ್ಥಾನದ ಹತ್ರ ಬಂದು ಗಾಡಿಗಳನ್ನೆಲ್ಲ ಇಲ್ಲೇ ಮೇನ್ ರೋಡಲ್ಲೇ ನಿಲ್ಲಿಸಿ ಇಲ್ಲಿರೋ ದೇವರುಗಳಿಗೆ ಒಂದೊಂದು ಸೆಲ್ಯೂಟ್ ಹಾಕಿ ಕರ್ಪೂರ ಹಣಿಸಿ ಹೋಗೋದು ಯಾವಾಗಿನ ಪ್ರತೀತಿ. ಹಾಗಾಗಿ ಬನ್ನಿ ಒಂದೊಂದು ಸೆಲ್ಯೂಟ್ ಹಾಕೊಂಡು ಹೋಗ್ಬೋಣ. ಇದು ನಮ್ಮ ಏರಿಯಾನಲ್ಲೇ ಇರುವಂಥ ದೇವಸ್ಥಾನ. ಇದು ಹೋಗ್ತಾ ದಾರಿನಲ್ಲೇ ಇರೋದ್ರಿಂದ ಇಲ್ಲಿಗೂ ಬಂದು ಒಂದೊಂದು ನಮಸ್ಕಾರ ಹಾಕ್ಬಿಟ್ಟು ಯಾವಾಗಲೂ ಹೋಗ್ತೀವಿ. ಸೊ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಈಗ ಹತ್ತಿಬೇಲೆ ಟೋಲಲ್ಲಿ ಇದ್ದೀವಿ. ನಯಾರ ಪೆಟ್ರೋಲ್ ಬಂಕು ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಸಿದ್ವಿ. ನೋಡಿ, ಆಲ್ಮೋಸ್ಟ್ 50 ಲೀಟರ್ಸ್ ಡೀಸೆಲ್ ಆಗಿದೆ. 4450. ನೆಕ್ಸ್ಟ್ ಯಾವಾಗ ಫುಲ್ ಮಾಡಿಸ್ತಾರೆ ಅಂತ ನೋಡ್ಬೇಕು. ಈಗ ಸೂಳ್ಗಿರಿ ರೀಚ್ ಆಗಿದ್ದೀವಿ. ಏನಿಲ್ಲ, ಒಂದು ಶಾರ್ಟ್ ಬ್ರೇಕ್ ಅಷ್ಟೇ. ಯಾಕೆ ಅಂತಂದ್ರೆ ಸ್ವಲ್ಪ ಜನ ಬೆಳಗ್ಗೆನೆ ಇರುಮುಡಿ ಆಗಿದ್ದವರು ಈಗ ಊಟಕ್ಕೆ ಅಂತ ನಿಲ್ಸಿದ್ದಾರೆ. ನೋಡಿ, ಅಲ್ಲಿ ನಡೀತಾ ಇದೆ, ಊಟ ಮಾಡ್ತಿದ್ದಾರೆ. ಒಬ್ಬಟ್ಟು, ಚಪಾತಿ ಎಲ್ಲ ತಂದಿದ್ದಾರೆ. ಒಂದು ರೌಂಡು ನಾವು ಸುಮ್ಮನೆ ಹಂಗೆ ಬಾಯಿಗೆ ಹಾಕೊಂಡು ಕುಂಬ್ಲಿ ಬಿಟ್ಟು 5 ಕಿಲೋಮೀಟರ್ ಬಂದಿದ್ವಿ. ಟೈಮ್ ಆಲ್ಮೋಸ್ಟ್ ಒಂದು 7:30 ಆಗಿದೆ. ಫಾಗ್ ನೋಡಿ ಎಷ್ಟಿದೆ ಅಂತ. ನೋಡಿ, ಸೂರ್ಯನೇ ಕಾಣಿಸ್ತಿಲ್ಲ, ಅಷ್ಟು ಫಾಗ್ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಘಾಟ್ ಸೆಕ್ಷನ್ ಬೇರೆ. ಹೋಗ್ತಾ ಇದೀವಿ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ನೋಡ್ಬೇಕು. ಕುಂಬ್ಲಿಯಿಂದ ಒಂದು 35-40 ಕಿಲೋಮೀಟರ್ ಬಂದು ಇಲ್ಲೊಂದು ಪಿಟ್ ಸ್ಟಾಪ್ ಕೊಟ್ಟಿದ್ವಿ. ಸಿಕ್ಕಾಪಟ್ಟೆ ಗಾಡಿಗಳು ನಿಂತಿದಾವೆ ಇಲ್ಲಿ. ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ನಾನು ಇಲ್ಲಿ ಬಂದು ಇಷ್ಟೊಂದು ಗಾಡಿಗಳು ನಿಂತಿರೋದು ನೋಡಿರೋದು. ಇದಾದ ಹೊಸ ಪಿಟ್ ಸ್ಟಾಪ್ ಅನ್ಸುತ್ತೆ. ಯಾಕ್ರಿ ನಾಚ್ಕೋತೀರಾ? ಹೀರೋ ತರ ಬರ್ತಾ ಇದ್ದೀರಾ? ಹೌದಾ? 11:30 ಆಗಿತ್ತು ನಾವು ಎರಿಮೆಲೆ ರೀಚ್ ಆದಾಗ. ಆಲ್ಮೋಸ್ಟ್ 1.5 ಅವರ್ ತಗೊಂಡಿದೆ ಜಸ್ಟ್ 2 ಕಿಲೋಮೀಟರ್ಸ್ ಕವರ್ ಮಾಡೋದಕ್ಕೆ. ಅಷ್ಟು ಟ್ರಾಫಿಕ್ ಇದೆ, ಅಷ್ಟು ರಶ್ ಇದೆ. ನೋಡಿ, ನೀವು ಕಣ್ಣು ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ಜನಸಾಗರ ಕಾಣಿಸ್ತಾನೆ ಇದೆ. ನಮ್ಮಲ್ಲೂ ಕೂಡ 3 ಜನ ಕನ್ನಿಸ್ವಾಮಿಗಳಿದ್ರು. ಹಾಗಾಗಿ ಅವ್ರಿಗೂ ಕೂಡ ಇಲ್ಲಿ ಪೇಟೆ ತುಳಸಿ ಮತ್ತೆ ಸ್ವಾಮಿ ಇಲ್ಲಿ ಒಂದು ಕತ್ತಿನ ಬಿಟ್ಟು ಹೋಗ್ಯಾರೆ. ಆ ಕತ್ತಿನೂ ಕೂಡ ತೋರಿಸಿ ಇಲ್ಲಿಂದ ಮುಂದೆ ಹೋಗ್ಬೇಕಾಗತ್ತೆ. ಶ್ರೀ ಧರ್ಮಶಾಸ್ತ್ರನ ದರ್ಶನ ಮಾಡಿಕೊಂಡು ದೊಡ್ಡಪಾದ ಹೋಗೋರು ಇಲ್ಲಿಂದಾನೇ ಹೋಗ್ತಾರೆ. ಎರುಮೆಲೆನಲ್ಲಿ ಇರುವಂತ ದೇವರು ಪೇಟೆ ಶಾಸ್ತ ಅಂತ. ಪೇಟೆ ಅಂತಂದ್ರೆ ಕನ್ನಡದಲ್ಲಿ ಬೇಟೆ ಅಂತ. ಇಲ್ಲಿರುವಂತ ದೇವ್ರನ್ನ ಬೇಟೆ ಶಾಸ್ತ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಹುಲಿಯನ್ನು ಹುಡ್ಕೊಂಡ್ಬರುವ ಸ್ವಾಮಿಗೆ ಇಲ್ಲಿ ದೇವಾನು ದೇವತೆಗಳು ಶಕ್ತಿ ತುಂಬ್ತಾರೆ ಮಹಿಷಿನ ಸಾಯಿಸೋದಕ್ಕೋಸ್ಕರ. ಇಲ್ಲೇ ಎದುರುಗಡೆ ಇರುವಂತ ತಲಪಾರುಮಲನಲ್ಲಿ ಸ್ವಾಮಿಯ ಕತ್ತಿ, ಬಿಲ್ಲು, ಬಾಣ ಮತ್ತೆ ಬೇರೆ ಆಯುಧಗಳು ಯಾವ್ದ್ಯಾವ್ದಿದಾವೋ ಅದನ್ನೆಲ್ಲ ಅಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಲಾಗುತ್ತೆ. ಈ ಎರಿಮೆಲೈ ಅಂತ ಹೆಸರು ಹೇಗ್ ಬಂತು ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಸ್ವಾಮಿ ಇಲ್ಲಿ ಬರ್ತಿರೋದನ್ನ ಗೊತ್ತಾಗಿ ಮಹಿಷಿ ಈ ಊರಿನ ಸುತ್ತ ಎಮ್ಮೆಗಳಲ್ಲಿನೇ ಒಂದು ಬೇಲಿನ ಮಾಡಿ ಇಟ್ಟಿರ್ತಾಳೆ. ಅಯ್ಯಪ್ಪ ಸ್ವಾಮಿ ಯಾವುದೇ ರೀತಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ. ತಮಿಳಲ್ಲಿ ಎಮ್ಮೆ ಅಂತಂದ್ರೆ ಎರ್ಮೈ ಅಂತ ಕರೀತಾರೆ. ಹಾಗಾಗಿ ಎರ್ಮೈನಲ್ಲೇನೆ ಬೇಲಿ ಮಾಡಿಟ್ಕೊಂಡಿದ್ದಕ್ಕೆ ಎರ್ಮೈ ಬೇಲಿ ಆಯ್ತು. ಅದು ಕಾಲಕ್ರಮೇಣ ಎರ್ಮೇಲಿ ಆಗಿ ಹಾಗೆ ಉಳ್ಕೊಳ್ತು. ಅಯ್ಯಪ್ಪ ಸ್ವಾಮಿ ಒಬ್ಬ ರಾಜನಾಗಿ ಇಲ್ಲಿಗೆ ಬರ್ತಾನೆ. ಕಿರೀಟ ಇರುತ್ತೆ, ಕುದುರೆ ಇರುತ್ತೆ ಅಂತ ಅಂದ್ಬಿಟ್ಟಲ್ಲ ಮಹಿಷಿ ಅನ್ಕೊಂಡಿರ್ತಾರೆ. ಆದ್ರೆ ಅಯ್ಯಪ್ಪ ಸ್ವಾಮಿ ಇಲ್ಲಿಗೆ ಬರೋದು ಒಬ್ಬ ಕಾಡು ಮನುಷ್ಯನ ರೀತಿನಲ್ಲಿ ಬರ್ತಾರೆ. ಬಣ್ಣ ಹಚ್ಕೊಂಡು ಮತ್ತೆ ಕತ್ತಿ ಹಿಡ್ಕೊಂಡು. ಇವಾಗ ಹೇಗೆ ಕಾಡು ಮನುಷ್ಯಗಳು ಹೇಗೆ ಬರ್ತಾರೋ ಅದೇ ರೀತಿನೇ ಬರ್ತಾರೆ. ಹಂಗಾಗಿ ಮಹಿಷಿಗೆ ಗೊತ್ತಾಗೋದಿಲ್ಲ ಇದೇ ಅಯ್ಯಪ್ಪ ಸ್ವಾಮಿ, ಇವರೇ ಅಯ್ಯಪ್ಪ ಸ್ವಾಮಿ ಅಂತ ಅಂದ್ಬಿಟ್ಟು ಗೊತ್ತಾಗೋದಿಲ್ಲ. ಹಂಗಾಗಿ ಈ ಬೇಲಿ ಏನಿರುತ್ತೋ ಅದನ್ನ ದಾಟ್ಕೊಂಡು ಸ್ವಾಮಿ ಮುಂದೆ ಹೋಗ್ಬಿಡ್ತಾರೆ. ಹಂಗಾಗಿನೇ ಸ್ವಾಮಿ ಇಲ್ಲಿ ಏನ್ ಮಾಡಿದ್ರೋ ಅದೇ ರೀತಿನೇ ನಾವು ಮಾಲಾಧಾರಿಗಳು ಕೂಡ ಇಲ್ಲಿ ಅದೇ ರೀತಿನೇ ಇಲ್ಲಿ ಪಾಲಿಸ್ತಾ ಬರ್ತೀವಿ. ಸ್ವಾಮಿ ತರನೇ ಬಣ್ಣ ಹಾಕೊಂಡು ಡ್ಯಾನ್ಸ್ ಆಡಿ, ಕಾಡು ಮನುಷ್ಯ ತರನೇ ಸ್ವಾಮಿ ದಿಂದಾಗತೋಮ್, ಅಯ್ಯಪ್ಪ ದಿಂದಾಗತೋಮ್ ಅಂತಂದ್ಬಿಟ್ಟು ಹಾಡಾಡಿ ಕುಣಿದು ಇಲ್ಲಿಂದ ಮುಂದೆ ಪೇಟೆ ತುಳಿದು ಮುಂದೆ ಹೋಗ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ನಾನು ಹೇಳಲೇಬೇಕು. ಅದೇನು ಅಂತಂದ್ರೆ ಇಲ್ಲಿರುವಂಥ ವಾವರ್ ಮಸೀದಿ. ಅಯ್ಯಪ್ಪ ಸ್ವಾಮಿಗೂ ವಾವರ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಅದು ಬರೀ ಕಾಲ್ಪನಿಕ ಕಥೆ ಅಷ್ಟೇ. 1930ನಲ್ಲಿ ಸ್ವಾಮಿ ಮೇಲೆ ಒಂದು ಸಿನಿಮಾ ತೆಗಿಬೇಕು ಅಂತ ಅಥವಾ ನಾಟಕ ತೆಗಿಬೇಕು ಅಂತ ಬಂದಾಗ ಕಾಲ್ಪನಿಕವಾಗಿ ಕ್ರಿಯೇಟ್ ಆದಂಥ ಒಂದು ಕ್ಯಾರೆಕ್ಟರ್ ಅಷ್ಟೇ ಅದು.
ವಾವರ್ ಅಂತ. ಸ್ವಾಮಿಯ ಭೂತಗಣಗಳಲ್ಲಿ ಒಬ್ಬರಾದ ವಾಲ್ಪಾರ ಅನ್ನೋರು ಇದ್ದಾರೆ. ಅವರಿರೋದು ಅಪಾಚಿ ಮೇಡಲ್ಲಿ. ನಾವು ಯಾವ ರೀತಿ ವ್ರತ ಮಾಡಿದ್ದೀವಿ, ಎಷ್ಟು ಮಟ್ಟಿಗೆ ನಾವು ಸೇವೆ ಸಲ್ಲಿಸಿದ್ದೀವಿ ಅಂತ ಅಂದ್ಬಿಟ್ಟು ಅವರೇನೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು, ನಮ್ಮ ವ್ರತ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅಂತ. ಅವರು ಅಪಾಚಿ ಮೇಡಲ್ಲಿ ಇರ್ತಾರೆ. ಹಾಗಾಗಿ ವಾವರ್ಗೂ ಸ್ವಾಮಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ, ಬೇರೆದೆಲ್ಲಾನು ಕಟ್ಟುಕತೆಗಳಷ್ಟೇ. ಅದು ನಾಟಕ ಮಾಡೋದಕ್ಕೋಸ್ಕರನೇ ವಾವರ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದು. ಭೂತನಾಥ ಉಪಾಖ್ಯಾನ ಅಂತ ಒಂದು ಬುಕ್ ಇದೆ, ಅದನ್ನು ನೀವು ಓದಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ, ವಾಲ್ಪಾರ ಯಾರು, ವಾವರ್ ಯಾರು ಅಂತ. ನೋಡಿ, ಅಯ್ಯಪ್ಪ ಮಹಿಷಿನ ಸಾಯಿಸಿದಂತ ಕತ್ತಿ ಇರೋದು ಇಲ್ಲೇನೆ. ಈ ಗುಡಿಸಲಲ್ಲಿ ಅವಾಗ ಒಂದು ಅಜ್ಜಿ ಇರ್ತಾರೆ. ಅಯ್ಯಪ್ಪನಿಗೆ ಒಂದು ದಿನ ಇಲ್ಲಿ ತಂಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಂಗಾಗಿ ಅಯ್ಯಪ್ಪ ಮಹಿಷಿನ ಸಂಹಾರ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಜ್ಞಾಪಕಾರ್ಥವಾಗಿ ಕತ್ತಿನ ಅಜ್ಜಿ ಹತ್ರನೇ ಕೊಟ್ಟು ಹೋಗ್ತಾರೆ. ನೋಡಿ, ಅವಾಗ ಹೇಗಿತ್ತು ಅದನ್ನೇ ಕಾಪಾಡ್ಕೊಂಡ್ ಬಂದಿದ್ದಾರೆ. ನೋಡಿ ಎಷ್ಟು ಚಿಕ್ಕದಿದೆ ಜಾಗ. ನೋಡಿ, ಅದೇ ಕತ್ತಿ ಅಲ್ಲಿ ಇಟ್ಟಿದ್ದಾರೆ ನೋಡಿ. ನೋಡಿ, ಆಫ್ ಸೀಸನ್ ಅಲ್ಲಿ ಬಂದಾಗ ಇದೇ ಜಾಗದಲ್ಲೇ ನಾವು ಪಾತ್ರೆ ತೊಳಿತಾ ಇದ್ದಿದ್ದು. ಅವಾಗ ನೋಡಿ ಹೇಗಿತ್ತು, ಫುಲ್ ಖಾಲಿ. ಈಗ ನೋಡಿ ಗಾಡಿಗಳೇ ಜಾಮ್ ಆಗುವಷ್ಟು ಫುಲ್ ತುಂಬೋಗ್ಬಿಟ್ಟಿದೆ. ಡಿಸೆಂಬರ್ ಜಾನಲ್ಲಿ ಮಾತ್ರನೇ ಈ ರೀತಿ ರಶ್. ಇನ್ನು ನಾವು ಆಫ್ ಸೀಸನ್ ಎಲ್ಲ ಬಂತು ಅಂದ್ರೆ ಅಷ್ಟು ರಶ್ ಇರಲ್ಲ. ನೋಡಿ, ಇದೆ ಎರಿಮೆಲೆ ಶ್ರೀ ಧರ್ಮಶಾಸ್ತ್ರ ಟೆಂಪಲ್. ಇಲ್ಲಿ ಅನ್ನದಾನ ನಡೆಯುತ್ತೆ 7 to 11 ಅಷ್ಟೇ. ಅದಾದ್ಮೇಲೆ ಇದ್ರ ಹಿಂದೆನೂ ಕೂಡ ಅನ್ನದಾನ ನಡೀತಾ ಇದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ರಶ್ ಇರೋ ಕಾರಣ ನಾವು ಇಲ್ಲಿ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂತಾ ಇಲ್ಲ. ನಾವೇ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂತಿರ್ತೀವಿ. ಏನಿಲ್ಲ, ನಾರ್ಮಲ್ ಕ್ರೌಡ್ ಇದೆ ಅಂತ ಅನ್ಕೊಂತೀನಿ. ಬಟ್ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು. ಇದು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದ್ದಂಗೆ ಇದೆ. ನೋಡಿ, 4:15 ಟೈಮ್. ಇವಾಗ ಬಂದ್ವಿ ಪಂಬಾಗೆ. ಎರ್ಮೆಲೆನಲ್ಲಿ ನಿಲ್ಸಿ ಒಂದ್ ರೌಂಡ್ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಊಟ ಮಾಡಿ ಇವಾಗ ಬಂದಿದೀವಿ. ಈಗ ಗಾಡಿ ಮೇಲ್ಗಡೆ ಹತ್ತಿ ಇರುಮುಡಿ ತೆಗ್ದು ಹೋಗ್ತಾ ಇರೋದೆ. ಇರುಮುಡಿ ಎಲ್ಲ ಇಳಿಸ್ಕೊಂಡು ಈಗಿನಿಂದ ಪಂಪಾಗ ಹೋಗಿ ಸ್ನಾನ ಮಾಡಿ. ರಶ್ ಇದೆ, ನಾವ್ ಅನ್ಕೊಂಡಂಗಲ್ಲ, ಅನ್ಪ್ರೆಡಿಕ್ಟಬಲ್ ಆಗ್ಬಿಟ್ಟಿದೆ. ಓಕೆ, ಸೀ ಯು ಇನ್ ಪಂಪಾ. ನೋಡಿ, ಪಂಪಾ ನದಿ ತೀರದಲ್ಲಿ ನಾವು ಇವಾಗಿದ್ದೀವಿ. ಹಾಗಾಗಿ ಈ ನದಿ ಮತ್ತೆ ಸ್ವಾಮಿಗೆ ಇರುವಂತ ಒಂದು ಕಥೆನ ನಾನು ನಿಮಗೆ ಹೇಳ್ಬಿಡ್ತೀನಿ. ಈಶ್ವರ ಶಾಸ್ತನಿಗೆ ಪಂಪಾ ನದಿ ತೀರದಲ್ಲಿ ನೀನೊಂದು ಮಗುವಾಗಿ ಇರಬೇಕು, ನಿನ್ನ ಒಬ್ಬ ರಾಜ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಶಾಸ್ತ ಅಲ್ಲೇ ಈಶ್ವರನ ತಲೆ ಮೇಲಿರುವಂತ ಗಂಗೆನ ಬೇಡ್ಕೊಳ್ತಾರೆ. ನಾನು ಅಪ್ಪ ಇಲ್ಲದೆ ಅಮ್ಮ ಇಲ್ಲದೆ ಅನಾಥವಾಗಿ ಒಂದು ನದಿ ತೀರದಲ್ಲಿ ಇರ್ತೀನಿ, ನೀನು ನನ್ನ ತಾಯಿಯಾಗಿ ಬಂದು ನನ್ನ ಕಾಪಾಡಬೇಕು ಅಂತ ಕೇಳ್ಕೊಳ್ತಾರೆ. ಅವಾಗ ಗಂಗೆ, ನೀನೇನು ಎದುರುಕೊಳ್ಬೇಡ, ಅಲ್ಲಿ ಹರಿತಿರೋದು ನನ್ನ ಅಂಶನೇ ಅಂತ ಹೇಳಿ ಧೈರ್ಯ ತುಂಬ್ತಾರೆ ಶಾಸ್ತನಿಗೆ. ಹಾಗಾಗಿ ಇದನ್ನ ದಕ್ಷಿಣ ಗಂಗೆ ಅಂತಾನೆ ಕರೀತಾರೆ. ಗಂಗೆಯಷ್ಟೇ ಪಾವಿತ್ರ್ಯತೆ ಈ ನದಿಗೂ ಕೂಡ ಇದೆ. ಹಾಗಾಗಿ ಒಂದು ಕೇಳ್ಕೊಳ್ಳೋದೇನಂತಂದ್ರೆ ಇದನ್ನ ಮಾಲಿನ್ಯ ಮಾಡಬೇಡಿ ಅಷ್ಟೇ. ನೋಡಿ, ಪಂಪಾ ನದಿ ತೀರದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಎಂತ ಕೆಲಸ ಮಾಡ್ಯಾರ ನೋಡಿ. ಇಲ್ಲಿ ನೋಡಿ, ಸ್ವಾಮಿ ನೋಡಕ್ಕೆ ಅಂತ ಮಾಲೆ ಹಾಕೊಂಡ್ ಬರ್ತಾರೆ, ಪಂಪಾ ನದಿನಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಇಂಥ ಕೆಲಸ ಯಾವತ್ತೂ ಮಾಡಬೇಡಿ. ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ,
ಶರಣಮಯ್ಯಪ್ಪ 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 ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಟೈಮ್ ಇವಾಗ 6:40 ಆಗಿದೆ ನೋಡಿ. ಇವಾಗ ಇರುಮುಡಿ ಇಟ್ಕೊಂಡು ನಿಂತ್ಕೊಂಡ್ವಿ. ಸ್ವಾಮಿ ಆಶೀರ್ವಾದ ಆಗ್ಲೇ ಸ್ಟಾರ್ಟ್ ಆಗೋಯ್ತು. ಕ್ಯೂ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ನೋಡಿ ಎಷ್ಟು ರಶ್ ಇದೆ ಅಂತ ತೋರಿಸ್ತೀವಿ. ನೋಡಿ ಎಷ್ಟು ರಶ್ ಇದೆ ನೋಡಿ ಮುಂದೆ. ಪಂಪಾ ಕ್ಯೂ ಸಿಕ್ಕಾಪಟ್ಟೆ ರಶ್ ಇದೆ. ಲಾಸ್ಟ್ ಟೈಮು ಇದು ಒಂದೇ ಜಾಗದಲ್ಲೇನೆ 8 ಅವರ್ ನಿಂತ್ಕೊಂಡು ಕಾದಿದ್ದೀವಿ. ಸದ್ಯ ಸ್ವಾಮಿ ಆಶೀರ್ವಾದ ಈಗ ನಿಂತಿದ ತಕ್ಷಣ ಮೂವ್ ಆಗೋಯ್ತು. ನೋಡಿ ಎಲ್ಲಿವರೆಗೂ ಇದೆ ಕ್ಯೂ. ನಾನು ಹಿಂದೆ ನೋಡಿ ಕ್ಯೂ ಎಷ್ಟಿದೆ ನೋಡಿ. ಇದೇನೆ ಪಂಪಾ ಗಣಪತಿ. ಎಲ್ರು ಇದನ್ನ ಕನ್ನಿಮೂಲ ಗಣಪತಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಆದ್ರೆ ಇದು ಪಂಪಾ ಗಣಪತಿ ಅಂತ. ನೀವು ಯಾರಾದ್ರೂ ಕಳೆದೋದಾಗ ಅನೌನ್ಸ್ ಮಾಡ್ಬೇಕಾದ್ರೂ ಕೂಡ ಕನ್ನಿಮೂಲ ಗಣಪತಿ ಅಂತಾನೆ ಅನೌನ್ಸ್ ಮಾಡ್ತೀರಾ, ಅದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಇದು ಪಂಪಾ ಗಣಪತಿ ಆಕ್ಚುಲಿ. ನೋಡಿ ವರ್ಚುವಲ್ ಟಿಕೆಟ್ ಅಷ್ಟೇ ಒಳಗಡೆ ಬಿಡೋದು. ವರ್ಚುವಲ್ ಟಿಕೆಟ್ ಏನಾದ್ರು ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಬಂದು ಆಫ್ಲೈನ್ ಟಿಕೆಟ್ ಕೂಡ ತಗೋಬಹುದು. ನೋಡಿ ಇಲ್ಲಿ ಕಂಪಲ್ಸರಿ ಚೆಕಿಂಗ್ ಆಗ್ತಾ ಇದೆ. ಹೀಗಾಗಿ ವರ್ಚುವಲ್ ಟಿಕೆಟ್ ಇದ್ರೆ ಬೆಟರ್, ರಿಸ್ಕ್ ಫ್ರೀ. ನೋಡಿ ಲಾಸ್ಟ್ ಟೈಮು ಪಂಪೆಯಿಂದ ಪಂಪಾ ಗಣಪತಿಗೆ ಬರೋದಕ್ಕೆ ಆಲ್ಮೋಸ್ಟ್ ಒಂದು 8 ಅವರ್ಸ್ ಆಗ್ಬಿಟ್ಟಿತ್ತು. ಈ ಸತಿ ಸ್ವಾಮಿ ಆಶೀರ್ವಾದ ಬರೀ 40 ಮಿನಿಟ್ಸ್ ಅಲ್ಲೇ ಬಂದ್ಬಿಟ್ಟಿದೆ. 6:40 ಹತ್ತದ ಅಲ್ಲಿ ನಿಂತಿದ್ದು ಪಂಪಾ ಹತ್ರ. ಪಂಪಾ ಗಣಪತಿ ಅಲ್ಲಿ 7:30 ನೋಡಿ. ಅದು ವರ್ಚುವಲ್ ಕ್ಯೂ ಕೂಡ ದಾಟ್ಕೊಂಡು ಬಂದ್ಬಿಟ್ಟಿದೆ. ನಾನ್ ಫಸ್ಟ್ ಟೈಮ್ ಶಬರಿಮಲೆಗೆ ಬಂದಾಗ ಈ ಕಲ್ಗಳೆಲ್ಲ ಏನೂ ಇರ್ಲಿಲ್ಲ. ಬರೀ ಬೆಟ್ಟನ ಹಂಗೆ ಕೆತ್ತಿ ದಾರಿ ಮಾಡ್ಕೊಟ್ಟಿದ್ರು ಅಷ್ಟೇ. ಮತ್ತೆ ಇವಾಗ ಏನ್ ಹಿಡ್ಕೊಂಡು ಇದು ಮೆಟಲ್ದ ಏನ್ ಹಿಡ್ಕೊಂಡು ಹೋಗ್ತಿದಾರಲ್ಲ ನೋಡಿ, ಇದು ಕೂಡ ಇರಲಿಲ್ಲ. ಬರೀ ಒಂದು ಬೊಂಬು ಮಾತ್ರ ಕಟ್ಟಿರೋರು, ಒಂದೇ ಒಂದು ಬೊಂಬು ಅಷ್ಟೇ. ಈಗ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದೆ ನೋಡಿ. ಏಜ್ ಆಗಿದೆ ಅನ್ಬಿಟ್ಟು ಆ ಕಡೆ ಬಿಟ್ರು ನಮ್ ತಂದೆಯವ್ರನ್ನ, ನಮ್ಮದ್ ಬಿಡ್ಲಿಲ್ಲ ನೋಡಿ. ಶಬರಿಮಲೆ ಬರೋದಕ್ಕೆ ಕಾರಣ ಕೊಡ್ತಾರಲ್ಲ, ಅವ್ರಿಗೆ ಇದೊಂದು ಎಕ್ಸಾಂಪಲ್. 2 ಕಾಲು ಕೂಡ ಇಲ್ಲ, ಆದ್ರೂ ಶಬರಿಮಲೆಗೆ ಬರ್ತಿದ್ದಾರೆ. ಒಬ್ಬೊಬ್ರಿಗೆ ಕೆಲ್ಸಕ್ಕೆ ರಜಾ ಕೊಡಲ್ಲ, ನನಗೆ ಬೇರೆ ಏನೋ ಕಮಿಟ್ಮೆಂಟ್ ಇದೆ, ಇಲ್ಲ ಅಂತಂದ್ರೆ ನನಗೆ ಆಫೀಸು ಕೆಲಸ ಮೀಟಿಂಗು ಅಂತ ಹೇಳೋರಿಗೆ ಕಾಲ್ ನೋವು ಅನ್ನೋರಿಗೆ ಇದೊಂದು ಎಕ್ಸಾಂಪಲ್ ಅಷ್ಟೇ ನೋಡಿ. ಸ್ವಾಮಿ ಪ್ರೇರಣೆ ಇದ್ರೆ ಯಾರು ಬೇಕಾದ್ರೂ ಹತ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅವ್ರು 3 ಸತಿ ನಮ್ಮ ಹೆಸರು ಕರಿಬೇಕಷ್ಟೇ ನೋಡಿ. ಈಗ ಅಪ್ಪಾಚಿ ಮೇಡು ಬಾಟಮ್ಮು. ಈಗ ಇಲ್ಲಿಂದ ಅಪ್ಪಾಚಿ ಮೇಡು ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ವಾಮಿಯ ಭೂತಗಣಗಳು ಇಲ್ಲಿರ್ತವೆ. ಅವರು ನಾವು ಎಷ್ಟು ಮಟ್ಟಿಗೆ ವ್ರತ ಮಾಡಿದೀವಿ, ಎಷ್ಟು ಚೆನ್ನಾಗಿ ಭಕ್ತಿಯಿಂದ ಸ್ವಾಮಿನ ಪೂಜೆ ಮಾಡಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸ್ವಾಮಿಯ ಭೂತಗಣಗಳು ಅದರ ಮೇನ್ ಬಂದ್ಬಿಟ್ಟು ವಾಲ್ಪಾರ ನೋಡಿ. ಶಬರಿ ಪೀಠ ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ಟಿದೆ, ಎಲ್ಲ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ನೋಡಿ. ಇದೇ ಶಬರಿ ಪೀಠ, ಇದೇ ಶಬರಿ ಪೀಠ. ಶಬರಿ ಪೀಠನಲ್ಲಿ ಶರಂಗುತ್ತಿ ಚುಚ್ತಾರೆ. ಶರಂಗುತ್ತಿನಲ್ಲಿ ಮಾತ್ರನೇ ಶರಂಗುತ್ತಿನ ಚುಚ್ಚಬೇಕು. ಶಬರಿ ಪೀಠ ಬಂದು ಶಾಸ್ತ್ರನಿಗೋಸ್ಕರ ಶಬರಿ ತಪಸ್ಸು ಮಾಡದಂತ ಜಾಗ ಇದು. ಈಗ ಆಲ್ಮೋಸ್ಟ್ ಶರಂಗುತ್ತಿ ಹತ್ರ ಬಂದಿದ್ದೀವಿ. ಅಂದ್ರೆ 11 o'clock ಆಗಿದ್ದ ಕಾರಣ ಹರಿವರಾಸನ ಮಾಡ್ಕೊಟ್ರು. ಹರಿವರಾಸನ ಮಾಡಿದ್ರೆ ಅಲ್ಲಿಗೆ ದೇವಸ್ಥಾನ ಕ್ಲೋಸ್ ಅಂತ ಮತ್ತೆ 3:30 ಓಪನ್ ಆಗುತ್ತೆ. ಬಟ್ ಶರಂಗುತ್ತಿ ಹತ್ರ ಬಂದ್ರೆ ಒಂದು ಫೆಸಿಲಿಟಿ ಮಾಡಿದ್ದಾರೆ. ಏನಂತಂದ್ರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ಸ್ ಮಾಡಿದ್ದಾರೆ. ಸೊ ಈ ರೂಮ್ಸ್ ಇರೋದ್ರಿಂದ ಇಲ್ಲೇ ಮಲಗಿದ್ದು ಅರೌಂಡ್ 3:30 ಹಂಗೆ ಮತ್ತೆ ಎದ್ದು ಹೋಗ್ಬೋದು. ಸ್ವಾಮಿ ಶರಣಂ. ಸ್ವಾಮಿ ಶರಣಂ 3:30 ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ, ಆದರೆ 1 o'clock ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇವಾಗ 3:30 ಟೈಮು, ಆಲ್ಮೋಸ್ಟ್ ಪಡಿ ಮುಂದೆ ಇದ್ದೀವಿ. ಇನ್ನೇನು 18 ಮೆಟ್ಲು ಮುಂದೆ ಬಂದೇ ಬಿಟ್ಟಿದ್ದೀವಿ. ನಾವು ಇಷ್ಟು ಕಷ್ಟಪಟ್ಕೊಂಡು ಇರುಮುಡಿ ಎಲ್ಲ ಹೊತ್ಕೊಂಡು ಬಂದಿದ್ದು ಈ ಕ್ಷಣಕ್ಕೋಸ್ಕರನೇ. ಇಲ್ಲಿ ಕೊಟ್ಟಂತ ಮಾತು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ಎಸ್ಪೆಷಲಿ ಇಲ್ಲಿ ಮೊದಲನೇ ಮೆಟ್ಲು ಮುಟ್ಟಿದ ತಕ್ಷಣ ನಿಮ್ಗೆ ಆಗುವಂತ ಫೀಲೇ ಬೇರೆ. ಸ್ವಾಮಿಯ ಪ್ರೆಸೆನ್ಸ್ ಇಲ್ಲಿ ನೀವು ಫೀಲ್ ಮಾಡ್ಬೋದು. ಪ್ರತಿಯೊಬ್ಬರು ಲೈಫಲ್ಲೂ ಈ ಮೂಮೆಂಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇಲ್ಲಿರೋಂಥ ವೈಬ್ಸೇ ಬೇರೆ, ಇಲ್ಲಿರೋಂಥ ಫೀಲೇ ಬೇರೆ. 100% ಹೇಳ್ತೀನಿ, ಈ ಗೂಸ್ ಬಂಪ್ಸ್ ಗ್ಯಾರಂಟಿಡ್ ಅಂತ ಹೇಳ್ತಾರಲ್ಲ, ಅದಿಲ್ಲಿ ಆಗೇ ಆಗುತ್ತೆ. ಇನ್ನು ಇದು ಮಣಿಮಂಟಪ ಅಂತ. ಗಂಟೆ ಸ್ವಾಮಿಗಳು ತರುವಂಥ ಗಂಟೆಗಳನ್ನ ಇಲ್ಲೇ ಕಟ್ಟಬೇಕಾಗುತ್ತೆ.
ಮತ್ತು ಇದರ ಇನ್ನೊಂದು ವಿಶೇಷತೆ ಏನಂತಂದರೆ ಸ್ವಾಮಿ ಐಕ್ಯವಾಗಿದ್ದು ಇದೇ ಸ್ಥಳದಲ್ಲಿ. ನಾವು ತರುವಂಥ ತುಪ್ಪದಕಾಯಿ, ತುಪ್ಪ ಅನ್ನೋದು ಆತ್ಮ ಆಗುತ್ತೆ, ತೆಂಗಿನಕಾಯಿ ಅನ್ನೋದು ದೇಹ ಆಗುತ್ತೆ. ಆತ್ಮ ಎನ್ನುವಂಥ ತುಪ್ಪ ಪರಮಾತ್ಮನಿಗೆ ಸೇರುತ್ತೆ, ದೇಹ ಅನ್ನೋ ತೆಂಗಿನಕಾಯಿ ಇಲ್ಲಿ ಅಗ್ನಿಗೆ ಆಹುತಿ ಆಗುತ್ತೆ. ಶಬರಿಮಲೆಗೆ ಹೋಗೋರು ಹೊಸ ಮನುಷ್ಯರಾಗಿ ಹಿಂದಿರುಗ್ತಾರೆ. ನೋಡಿ ನೋಡಿ, ಕಾಲ್ ನೋವಿಗೆ ಮೆಲ್ಲಗೆ ಎಲ್ರು ಕಾಲ್ ಮಸಾಜ್ ಮಾಡ್ಕೊಂತಿದ್ದಾರೆ. ಸ್ವಾಮಿ ಶರಣಂ. 3:30 ಹಂಗೆ ದರ್ಶನ ಆಯ್ತು. ಈಗ ವಾಪಸ್ ಹೊರಟಿದ್ದೀವಿ. ಅಭಿಷೇಕ ಕೂಡ ಮುಗೀತು. ಈಗ ಟೈಮ್ ಬಂದ್ಬಿಟ್ಟು 8:30. ಸ್ವಾಮಿ ಶರಣಂ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.